ಯಾಕಂದ್ರ ಈ ಈ ಈ ಅಂಗಡಿಗಳ ಓಪನ್ ಮಾಡುವಾಗ ನಿಮಗೆ ಕಷ್ಟ ಆಗಿಲ್ವೋ ಸ್ಟಾರ್ಟಿಂಗು? ಕಷ್ಟ ಇಷ್ಟ, ತುಂಬಾ ಕಷ್ಟ ಆಯ್ತು. ಓಕೆ ಓಕೆ. ಇವಾಗ ಹೇಗೆ ಅನಿಸ್ತಾ ಇದೆ? ಇಷ್ಟೊಂದು ಕಡೆ ಅಂಗಡಿಗಳಿದೆ, ಇಷ್ಟೊಂದು ಜನರನ್ನ ಗುರುತಿಸ್ತಾರೆ, ಏನ್ ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿದ್ದೀರಾ? ಕೆಲವೊಂದು ಫಂಕ್ಷನ್ಗಳೆಲ್ಲ ಕರೀತಾನೆ ಇರ್ತಾರೆ ಅಪ್ಪನ, ಸ್ಕೂಲ್ಗಳಿಗೆ, ಸಂಘ ಸಂಸ್ಥೆಗಳಿಗೆ ಡೊನೇಷನ್ ಅನ್ನ ಕೊಡ್ತಾ ಇರ್ತಾರೆ ಅಪ್ಪ, ಹಂಗಾಗಿ ಅಲ್ಲಿಂದ ಕರೀತಾ ಇರ್ತಾರೆ. ನೀವು ಏನ್ ಸಮಸ್ಯೆ ಅಂತ ಹೇಳಲಿಕ್ಕೆ ಬಂದ್ರಿ? ಎಷ್ಟಿತ್ತು ಶುಗರ್? 450 550 ಇತ್ತು. 380 ಗ್ರಾಮ್ ಇದೆ. ಯಾಕೆ ಗೊತ್ತಾ ಅಷ್ಟೊಂದು ಶುಗರ್? ಸ್ವಲ್ಪ ಮಂಡಿ ನೋವಿತ್ತು, ಗಂಟಿತ್ತು, ಗಾಯ ಆಗ್ಬಿಟ್ಟಿತ್ತು, ಬ್ಯಾಂಡೇಜ್ ಹಾಕೊಂಡಿದ್ರಿ. ಎಷ್ಟು ದಿನ ಬ್ಯಾಂಡೇಜ್ ಇತ್ತು? ಅದು 2 ತಿಂಗಳಿಂದ ಬ್ಯಾಂಡೇಜ್ ಇತ್ತು. ಅದನ್ನ ಕಾಲಲ್ಲಿ ತಾಕಕ್ಕೂ ಕಷ್ಟ ಇತ್ತು. ಅಷ್ಟು ಒಂದ್ಸರಿ ಡ್ರೆಸ್ಸಿಂಗ್ ಮಾಡಿದ್ರೆ 600 ರೂಪಾಯಿ ಅಲ್ವಾ? 600 ತಗೊಳ್ಳೋದು. ಒಂದು ಶೀಟ್ ಮಾತ್ರೆಗೆ 800-900 ರೂಪಾಯಿ. ಸ್ಪಂದನದಲ್ಲಿ ಒಳ್ಳೆ ದುಡ್ಡು ಖರ್ಚು ಮಾಡವ್ರೆ. ಡೈಲಿ ತಗೋತಾ ಇದ್ರಿ. ಇವಾಗ ಏನಿದೆಯಾ ಮಾತ್ರೆ? ಬನ್ನಿ ಜೋರಾಗಿ ಚಪ್ಪಾಳೆ ಅವ್ರಿಗೋಸ್ಕರ. ಈಗ 200 ಬಂದಿದ್ದದಂತೆ ಶುಗರ್. ಅವರು ಬನ್ನಿ ಜೋರಾಗಿ ಚಪ್ಪಾಳೆ. ಅದೊಂದೇ, ಅದ್ ಬಿಟ್ರೆ ಬೇರೆ ಯಾವ ಇಲ್ಲ. ತೂಕ 5 kg ತೂಕನೂ ಕಡಿಮೆ ಆಗಿದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ. ಈಗ ಈ 9 ತಿಂಗಳಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಆಗೈತಾ? ಕರೆಂಟ್ ಕೊಟ್ರೆ ನೋಡಿ, ಅವ್ರು ಮಾಡದೆ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್, ಅವ್ರಿಗೆ ಗೊತ್ತು ಕರೆಂಟ್ ಬಗ್ಗೆ. ಕರೆಂಟ್ ಕೊಟ್ರೆ ಮೊದಲು ಬದುಕ್ತಾರ, ಸದೋಯ್ತಾರೆ. ಆದ್ರೆ ಅವರು ಇಲ್ಲಿ ಬಂದು ಥೆರಪಿ ಮಾಡ್ತಾ ಇದ್ರೆ. ಈಗ ಈ 9 ತಿಂಗಳಲ್ಲಿ ಎಷ್ಟಪ್ಪ ಆಸ್ಪತ್ರೆಗೆ ಹೋಗಿದ್ವಿ? ಒಂದೇ ಸರಿ ಆಸ್ಪತ್ರೆ ಹೋಗಿದ್ರೆ. ಜೋರಾಗಿ ಚಪ್ಪಾಳೆ ಬರಲಿ. ನೋಡಿದ್ರ? ಅದು ಹುಡುಕ್ತಾ ಇದ್ರು. ನಾನು ಮ್ಯಾಕ್ ಹೋಗಿ ಕಾಲ್ ನೋಡುತ್ತಲ್ಲ, ಬ್ಯಾಂಡೇಜ್ ಆಗಿದ್ರಲ್ಲ, ಮ್ಯಾಕ್ ಹೋಗಿ ಅದು ನೋಡ್ತಾರೆ, ಮಂಡಿ ನೋವಿಲ್ಲ ಅಂದೆ. ನನ್ಗೆ ಗೊತ್ತು ಯೂಎಸ್ ಅದರ ಅಂಗಡಿ ಓನರ್ ಅಂತ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಬಂದ ಮೇಲೆ ಇವ್ರ ಕಡೆಯಿಂದ 60 ಜನ ಬಂದ್ರು, ಥೆರಪಿ ಮಾಡಿದ್ರು. ಇವ್ರೂರವರು ಸುಮಾರು ಜನ ಮ್ಯಾಟ್ ತಗೊಂಡಿದ್ದಾರೆ, ಇವ್ರು ಗೊತ್ತಿರೋರು ಮ್ಯಾಟ್ ತಗೊಂಡಿದ್ದಾರೆ. ಅಪ್ಪನೂ ಒಂದು ಮ್ಯಾಟ್ ಬರ್ಸ್ಕೊಂಡವ್ರೆ. ಯಾಕೆ ಬರ್ಸ್ಕೊಂಡಿದ್ದೀರಾ ಮ್ಯಾಟ್? ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಹೊಸ ಮನೆಗೆ ಹೊಸ ಮ್ಯಾಟ್ ತಗೊಂಡು ಹೋಗ್ಬೇಕು ಅಂತ ಹೊಸ ಮ್ಯಾಟ್ ಬುಕ್ ಮಾಡೋದು. ಜೋರಾಗಿ ಚಪ್ಪಾಳೆ ಅವ್ರಿಗೋಸ್ಕರ. ಈಗ ಬರೋರಿಗೆ ಇನ್ನೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನೀವು ಡೈಲಿ ಬಂದ್ರೆ ಅನುಕೂಲ. ನೀವು ಕೋಟ್ಯಾಂತರ ರೂಪಾಯಿ ಏನ್ ಪ್ರಯೋಜನ ಇಲ್ಲ. ಇನ್ನೊಂದ್ಸರಿ ಇದೆ, ಕೋಟ್ಯಾಂತರ ರೂಪಾಯಿ ಏನ್ ಪ್ರಯೋಜನವಿಲ್ಲ. ಆದ್ರೆ ಆರೋಗ್ಯ ಚೆನ್ನಾಗಿದ್ರೆ ಏನ್ ಪ್ರಯೋಜನ? ಆರೋಗ್ಯ ಮುಖ್ಯ ಅಲ್ವಾ? ಮುಂದೆ ಒಂದು ಅರ್ಧ ಗಂಟೆ ಬಂದು ಗ್ರೀನ್ ಲೇಬಲ್ ಸೆಂಟರ್ಗೆ ಬಂದು ನೀವು ಟೆಂಪಿ ತಗೊಂಡ್ರೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ನಿಮ್ಗೂ ಒಳ್ಳೇದು. ಬನ್ನಿ ಜೋರಾಗಿ ಚಪ್ಪಾಳೆ ಅವ್ರಿಗೋಸ್ಕರ. ಇದೇನು ಕಾಸು ದುಡ್ಡು ತಗೊಂಡಿಲ್ಲ, ಫ್ರೀಯಾಗೆ ಟೆಂಪಿ ಕೊಡ್ತಾರೆ. ಮಸಾಜಂತೂ ಇವಾಗ ಮೈ ಕೈ ಎಲ್ಲ ಇಸ್ಕಿ ಇದು ಮಾಡ್ಬಿಡ್ತದೆ. ಒಳ್ಳೆ ಆರೋಗ್ಯ ಒಳ್ಳೇದು. ಟೆಂಪಿ ತಗೊಂಡು ಬರಲ್ಲ. ಆಮೇಲೆ ಪಚ್ಚೆಕಲ್ಲು ಮೆಟ್ಟು ಇನ್ನೂ ಒಳ್ಳೇದು. ಈ ಒಂದು ವರ್ಷ ಬಂದು ಗಡಗಡ ಅಂತ ಅದೊಂದು, ಇಲ್ಲಿ ಕಾಲಂತ ಒಂದು ಬಂದಿದೆ, ಹೊಸ ಪ್ರಾಜೆಕ್ಟು. ಇನ್ನೊಂದು 10 ತಿಂಗಳು ತಗೊಳ್ಳಿ.